ಶುಕ್ರವಾರ ರಾತ್ರಿ ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳಿಗೆ ನಿರಾಸೆಯ ದಿನ. ಐಪಿಎಲ್ 2025ರ ಸದರ್ನ್ ಡರ್ಬಿ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಚೆನ್ನೈ ವಿರುದ್ಧ 50 ರನ್ಗಳ ಭಾರೀ ಜಯ ಗಳಿಸಿ ದಾಖಲೆಯನ್ನ ಬರೆಯಿತು. ಆದರೆ ಈ ಸೋಲಿನ ಮಧ್ಯೆ ಚೆನ್ನೈ ಅಭಿಮಾನಿಗಳಿಗೆ ಸಂತೋಷ ನೀಡಿದ ಕ್ಷಣವೂ ಇತ್ತು. ಅವರ ನೆಚ್ಚಿನ ತಲಾ MS ಧೋನಿ ಮತ್ತೊಂದು ಮಹತ್ವದ ದಾಖಲೆ ರಚಿಸಿದ್ರು. ಆರ್ಸಿಬಿ ತಂಡವು 2008ರ ನಂತರ ಮೊದಲ ಬಾರಿಗೆ ಚಪಾಕ್ ಕ್ರೀಡಾಂಗಣದಲ್ಲಿ ಸಿಎಸ್ಕೆ ವಿರುದ್ಧ ಗೆಲುವು ದಾಖಲಿಸಿದೆ. ಈ ಸೋಲು ಚಪಾಕ್ನಲ್ಲಿ ಸಿಎಸ್ಕೆ ಇತಿಹಾಸದಲ್ಲಿಯೇ ಭಾರೀ ಸೋಲು. ಸ್ಟೇಡಿಯಂನಲ್ಲಿ ನೆರೆದಿದ್ದ ಅಭಿಮಾನಿಗಳು ಧೋನಿ ಬ್ಯಾಟ್ ಹಿಡಿಯುವ ದೃಶ್ಯ ನಿರೀಕ್ಷಿಸ್ತಾ ಇದ್ರು. ಅವರ ಆಸೆ ಈಡೇರಿತು. 43 ವರ್ಷದ ಧೋನಿ ತಂಡಕ್ಕೆ ಗೆಲುವಿನ ಆಸೆ ಇರದ ಸ್ಥಿತಿಯಲ್ಲಿಯೂ 9ನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಬಂದರು. ಅವರು ಕೇವಲ 16 ಎಸೆತಗಳಲ್ಲಿ 2 ಸಿಕ್ಸರ್ಗಳು ಮತ್ತು 3 ಬೌಂಡ್ರಿ ಬಾರಿಸಿ ಅಜೇಯ 30 ರನ್ ಗಳಿಸಿದರು. ಈ ಬ್ಯಾಟಿಂಗ್ ದಾಳಿಯ ನಡುವೆಯೇ ಧೋನಿ ಐಪಿಎಲ್ನಲ್ಲಿ ಸಿಎಸ್ಕೆ ಪರ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎನಿಸಿದ್ರು. ಅವರು ಇದೀಗ 236 ಪಂದ್ಯಗಳಲ್ಲಿ 204 ಇನ್ನಿಂಗ್ಸ್ಗಳಲ್ಲಿ 4699 ರನ್ ಗಳಿಸಿದ್ದಾರೆ. ಇದರಿಂದ ಅವರು 176 ಪಂದ್ಯಗಳಲ್ಲಿ 4687 ರನ್ ಗಳಿಸಿದ್ದ ಸುರೇಶ್ ರೈನಾರನ್ನ ಮೀರಿಸಿದ್ದಾರೆ. ಐಪಿಎಲ್ನಲ್ಲಿ ಸಿಎಸ್ಕೆ ಪರ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರು. ಇನ್ನು MS ಧೋನಿ ಅವರು 236 ಪಂದ್ಯಗಳಲ್ಲಿ 4699 ರನ್ ಅನ್ನು ಗಳಿಸಿದ್ದಾರೆ. ಸುರೇಶ್ ರೈನಾ ಅವರು 176 ಪಂದ್ಯಗಳಲ್ಲಿ 4687 ರನ್ ಅನ್ನು ಗಳಿಸಿದ್ರೆ, ಫಾಫ್ ಟು ಪ್ಲೇಸಸ್ 92 ಪಂದ್ಯಗಳಲ್ಲಿ 2721 ರನ್ ಗಳಿಸಿದ್ದಾರೆ. ಇನ್ನು ಋತುರಾಜ್ ಗಾಯಕ್ವಾಡ್ ಅವರು ಆಡಿರುವ 68 ಪಂದ್ಯಗಳಲ್ಲಿ 2433 ರನ್, ರವೀಂದ್ರ ಜಡೇಜಾ 134 ಪಂದ್ಯಗಳಲ್ಲಿ 1939 ರನ್ ಅನ್ನು ಗಳಿಸಿದ್ರೆ, ಅಂಬಾಟಿ ರಾಯುಡು 90 ಪಂದ್ಯಗಳಲ್ಲಿ 1932 ರನ್ ಅನ್ನು ಗಳಿಸಿದ್ದಾರೆ.